ನಾವೀಗ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ರಾಮದುರ್ಗ ತಾಲೂಕನ್ನು ಈಗ ಮುಗಿಸ್ಕೊಂಡು ಸೌದತ್ತಿ ಗುಡ್ಡ ಹತ್ತಿರ ಪ್ರಯಾಣವನ್ನು ಬೆಳೆಸಿದ್ದೀವಿ. ಸೌದತ್ತಿಯ ತಾಲೂಕಿನಲ್ಲಿ ಯಾವ ಪಕ್ಷದ ಪರವಾಗಿ ಅಲ್ಲಿನ ಜನರಿದ್ದಾರೆ? ನಿಮಗೆ ಗೊತ್ತಿರೋ ಹಾಗೆ ಸೌದತ್ತಿ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಪಕ್ಕದ ಮಹಾರಾಷ್ಟ್ರ, ಇದು ಆಂಧ್ರ ಪ್ರದೇಶದಿಂದಲೂ ಕೂಡ ಅಲ್ಲಿನ ದೇವಸ್ಥಾನಕ್ಕೆ ಜನರು ಬರ್ತಾರೆ, ಭಕ್ತಾದಿಗಳು ಬರ್ತಾರೆ. ಅಲ್ಲಿನ ಜನರ ಭಾವನೆ ಏನು, ಅಲ್ಲಿನ ಜನ ಯಾವ ಪಕ್ಷದ ಅಭ್ಯರ್ಥಿಯ ಪರವಾಗಿ ಮತವನ್ನು ಹಾಕ್ತಾರೆ, ಯಾರು ಬಂದರೆ ತಮಗೆ ಒಳ್ಳೆಯದನ್ನು ಮಾಡ್ತಾರೆ ಎಂಬುದನ್ನು ಅವ್ರ ಬಾಯಿಂದನೇ ತಿಳ್ಕೊಳ್ಳೋಣ. ನಾವೀಗ ಸೌದತ್ತಿ ಕಡೆ ಹೊರಟಿದ್ದೀವಿ. ಸೌದತ್ತಿಗೆ ಹೋಗೋಣ. ಅಲ್ಲಿ ಜನರನ್ನು ಮಾತಾಡಿಸೋ ಮೂಲಕ ಅಲ್ಲಿನ ಮತದಾರರ ಒಲವು ಯಾರ ಕಡೆಗಿದೆ ಎಂಬುದನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನಾವೀಗ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸೌದತ್ತಿ ಪಟ್ಟಣದಲ್ಲಿ ಬರ್ತಕ್ಕಂಥ ಹಳೆ ಬಸ್ ಸ್ಟ್ಯಾಂಡ್ ರಸ್ತೆಯಲ್ಲಿದ್ದೀವಿ. ಅನೇಕ ಜನ ವ್ಯಾಪಾರಿಗಳಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಈ ಬಾರಿ ಬೆಳಗಾವಿ ರಾಜಕೀಯದಲ್ಲಿ ಏನಾಗ್ಬೋದು ಅಂತೇಳಿ. ಸರ್, ಈ ಬಾರಿ ಬೆಳಗಾವಿಲಿ ಕಾಂಗ್ರೆಸ್ ಬಂದರೆ ಒಳ್ಳೇದಾ, BJP ಬಂದರೆ ಒಳ್ಳೇದು? ಯಾರು ಗೆಲ್ಬೋದು ಅನ್ಸುತ್ತೆ ನಿಮಗೆ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಬರಬೇಕು? ನಮಗೆ ಕಾಂಗ್ರೆಸ್ ಆದ್ರೆ ಇಂದಿರಾ ಗಾಂಧಿ ಪುಣ್ಯ ಐತಿ ನಮಗೆ. ಅಂದ್ರೆ ಮಲಪುರ ಡ್ಯಾಮ್ ಕಟ್ಟಾಡ್ರಿ ನಮ್ಗೆ ಬೆಳಗಾವಿ ಜಿಲ್ಲಾಕ ಆಕೆ ಎಲ್ಲ ಸಮೃದ್ಧಿ ಮೇಲೆ ಕೊಟ್ಟಾಡ್ರಿ. ಕಾಂಗ್ರೆಸ್ ಬರ್ಬೇಕ್ರಿ ನಮಗೆ. BJP ಅವ್ರು ಏನು ಮಾಡಿಲ್ಲ ಆಗಿದ್ರೆ? ಮಾಡ್ಯಾರ ನಡ್ಬತ್ತೆ, ಏನು ಮಾಡಿಲ್ರಿ ಅವ್ರು. ರೈತರಿಗೆ ಯಾರು ಒಳ್ಳೇದು ಮಾಡಿಲ್ರಿ. ರೈತರಿಗೆ ನಮ್ಗೆ ಯಾವುದು ಸಾಲ ಮನ್ನಾ ಮಾಡಿಲ್ಲ, ಯಾವುದು ಏನು ಕೊಟ್ಟಿಲ್ಲ. ಒಟ್ಟು ಕಾಂಗ್ರೆಸ್ ಬರ್ಬೋದ್ರಿ. ಕಾಂಗ್ರೆಸ್ ಬಂದ್ರೆ ಸ್ವಲ್ಪ ಚಲೋ ಎಲ್ಲ. BJP ಬರಲ್ಲ ಅಂದ್ರೆ ಸೋಲ್ದೋತಿ ಸರಿ BJP ಏನ ನೋಡಿದ್ರಿ ಅವ್ರದ್ದು ಏನಾಯ್ತದೆ ಏನು ಗೊತ್ತಿಲ್ಲ. ಒಟ್ಟು ಕಾಂಗ್ರೆಸ್. ಸುರೇಶ್ ಅಂಗಡಿ ಹೊಸ VS ಸಾಧನವರ್ ಯಾರು ಗೆಲ್ಬೋದು? ನಮ್ಮ ಕಾಂಗ್ರೆಸ್ ಆದ್ರಂಗಾರ ಭಾಳ ಚಲೋ ರೀ ಸರ. ಯಾಕಂದ್ರೆ ಸ್ವಲ್ಪ ಸಾಲ ಆಗಲಿ ಈದಾಗಲಿ ಏನಾರ ಮನ್ನಾ ಅದು ಮಾಡ್ತಾರೆ. ರೈತರಿಗೆ ಸಹಾಯ ಸಹಕಾರ ಆಕೈತಿ. ಮತ್ತು ಕಳಸ ಬಂಡು ಕೂಡೋದಕ್ಕಾಗಿ ಸ್ವಲ್ಪ ಪ್ರಯತ್ನ ಜಾಸ್ತಿ ನಡೆಸ್ಯಾರ. ಆ ಉದ್ದೇಶಕ್ಕಾಗಿ ನಮಗೆ ಕಾಂಗ್ರೆಸ್ ಬಂದ್ರೆ ಭಾಳ ಉತ್ತಮ ರೀ. ಸರ್, ಈ ಬಾರಿ ಬೆಳಗಾವಿಲಿ ಸುರೇಶ್ ಅಂಗಡಿ ವರ್ಸಸ್ VS ಸಾಧನವರ್ ಯಾರು ಗೆಲ್ತಾರೆ ಇಬ್ಬರಲ್ಲಿ ಬೆಳಗಾವಿಯಲ್ಲಿ? ಸುರೇಶ್ ಅಂಗಡಿ ಅವರು ಗೆಲ್ತಾರೆ. ದೇಶದ ಭದ್ರತೆ ಮುಖ್ಯ ಐತೆ. ದೇಶದ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ಸುಧಾರಣೆ ಇವತ್ತಿನ ಜಾಗತಿಕ ಮಟ್ಟದೊಳಗೆ ನೋಡಿದ್ರೆ ಭಾರತ ಯಾವ ಲೆವೆಲಿಗೆ ಬಂತು, ಮೊದಲು ಯಾವ ಲೆವೆಲಿಗಿತ್ತು, ಈ ಲೆವೆಲಿಗೆ ಬಂತು. ಇದರೊಳಗೆ ನಾವು ವೈಯಕ್ತಿಕ ಇಲ್ಲೇ ಲೋಕಲ್ ಅಭ್ಯರ್ಥಿ ನೋಡೋದಕ್ಕಿಂತಲೂ ದೇಶದ ಭದ್ರತೆಯನ್ನು ಒಂದು ಗುರಿಯಾಗಿಟ್ಕೊಂಡು ನೋಡಿದ್ರೆ ಮೋದಿನ ಆರಿಸ್ಬರ್ಬೇಕು. ಮತ್ತು ಸುರೇಶ್ ಅಂಗಡಿಯವ್ರನ್ನ ಆರಿಸೋದ್ರಿಂದ ಮೋದಿ ಅವ್ರನ್ನ ಆರಿಸಿದಂಗೆ ನಾವು. ಪ್ರಧಾನಮಂತ್ರಿ ಅವರು ನಮ್ಮ ದೇಶಕ್ಕೆ ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ. ಅದನ್ನು ನೋಡಿದ್ರೆ BJP ಒಂದು ಬರ್ಬೋದು ಈ ವಿಚಾರ. ಆದ್ರೆ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಅವ್ರು ಏನು ಮಾಡ್ಯಾರ ಅಂದ್ರೆ ಉತ್ತರ ಕರ್ನಾಟಕ ಅನ್ಯಾಯ ಮಾಡ್ಯಾರ. ಅನ್ಯಾಯ ಏನು ಮಾಡ್ಯಾರ ಅಂದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ 11 ಜಿಲ್ಲೆಗಳಲ್ಲಿ ರೈತರು ಬೆಳೆ ಸಾಲ ಮನ್ನಾ ಮಾಡಿಲ್ಲ. ಈ ಕಡೆ ಉತ್ತರ ಕರ್ನಾಟಕ ಜನರಿಗೆ ಬೆಳೆ ಸಾಲ ಯಾಕೆ ಮನ್ನಾ ಮಾಡಲಿಲ್ಲ? ನಾವು ಏನು ಮಾಡಿದ್ದು ರೈತರು ದಕ್ಷಿಣ ಕನ್ನಡ ಜಿಲ್ಲೆ ಆ ಕಡೆ ಮಂಡ್ಯ ಮೈಸೂರು ಆ ಕಡೆ ರೈತರಿಗೆಲ್ಲ ಸಾಲ ಮನ್ನಾ ಮಾಡಿದ್ರಿ. ಈ ಕಡೆ ಯಾಕೆ ಸಾಲ ಮನ್ನಾ ಮಾಡಲಿಲ್ಲ? ರೈತರಿಗೆ 3 ಲಕ್ಷದವರೆಗೆ ರೈತರಿಗೆ ಸಾಲ ಅಲ್ಲಿ ಮಾಡಿರಿ, ಇಲ್ಲಿ ಮಾಡಲಿಲ್ಲ. ನಮ್ಮ ಕರ್ನಾಟಕ ಸರ್ಕಾರವರು ಈ ರೀತಿ ಅನ್ಯಾಯ ಮಾಡಬಾರ್ದು. ಉತ್ತರ ಕರ್ನಾಟಕ ಜನರಿಗೆ ಭಾಳ ಅನ್ಯಾಯ ಮಾಡ್ಯಾರ. ಅವ್ರೇನು ಕೆಲಸ ಮಾಡಿಲ್ಲ ಕರೆ ಅವ್ರು ನೋಡಿ ಓಟ್ ಹಾಕೋಂಗಿಲ್ಲ. ಮೋದಿ ನೋಡಿ ಓಟ್ ಹಾಕೋದ್ರಿ. ಮೋದಿ ನೋಡಿ ಓಟ್ ಹಾಕೋದ. BJPನೇ ಆಗೋದ್ರಿ. BJPನೇ ಮಾಡೋಲ್ಲ. ಸುರೇಶ್ ಅಂಗಡಿ ಗೆಲ್ತಾರೆ ಹಾಗಾದ್ರೆ ಮತ್ತೆ? ನಾವು ಮೋದಿ ನೋಡೇ ಮಾಡೋರಿ. ಯಾಕೆ ಮೋದಿ ಮುಖ ನೋಡ್ಕೊಂಡು ಅಷ್ಟೇ ಸುರೇಶ್ ಅಂಗಡಿಗೆ? ಇಲ್ಲಾಂದ್ರೆ ಇಲ್ಲ, ಅವ್ರ ಮುಖ ನೋಡ್ಕೊಂಡಿಲ್ಲ ಮಾಡೋದಿಲ್ಲ. ಯಾವಾಗ ಇಲ್ಲಿ ಬಂದೇ ಇಲ್ರಿ, ಯಾವಾಗ ಬಂದೇ ಇಲ್ರಿ. BJP ನನ್ನ ಅಂದಾಜ್ ಪ್ರಕಾರ BJP ಮಾಡುವ ಕೆಲಸದ ಬಗ್ಗೆ ಹೆಮ್ಮೆ ತರ್ತಾ ಇದೆ ಅದಕ್ಕೆ. ಸರ್, ಈ ಬಾರಿ ಬೆಳಗಾವಿಲಿ ಯಾವ್ದು ಬರ್ಬೋದು, BJP ಕಾಂಗ್ರೆಸ್? BJP. ಯಾಕೆ ಸರ್ BJP? ಯಾಕಂತಂದ್ರೆ ಅವರು ಚಲೋ ಕೆಲಸ ಮಾಡ್ಯಾರ್ರಿ, ಒಳ್ಳೆ ಕೆಲಸ ಮಾಡಕತ್ತಾರ. ಆದ್ರೆ ಇದೊಂದು 5 ವರ್ಷ ತೊಗೊಂಬಂದ್ರೆ ಇನ್ನೂ ಒಳ್ಳೆ ಕೆಲಸ ಆಕತ್ರಿ. ಆ ಅಭಿಪ್ರಾಯದಿಂದ ಮೋದಿ. ಸುರೇಶ್ ಅಂಗಡಿ ಕೆಲಸ ಮಾಡೋರಾಗಿದ್ರೆ ಮಾಡ್ತಾರೆ ಸರ್, ಎಲ್ಲರೂ ಮಾಡ್ತಾರ್ರಿ ಕೆಲಸ. ಆದ್ರೆ ಮೋದಿ ಸುರೇಶ್ ಅಂಗಡಿ ನೋಡಿ ಮಾಡತ್ತಿಲ್ಲ, ಮೋದಿ ನೋಡಿ BJP ಮಾಡತ್ತೇವಿ. ಸುರೇಶ್ ಅಂಗಡಿ ನೋಡಲ್ಲ ಎಲ್ಲ ಸುರೇಶ್ ಅಂಗಡಿನೇ ಬರ್ತಾರೆ. ಯಾಕೆ? ಮ್ಯಾಲೆ ವ್ಯಕ್ತಿ ಚಲೋ ಐತೆ, ಅದಕ್ಕೆ ಬರ್ತಾರೆ. ಸರ್, ಬೆಳಗಾವಿ ಸುರೇಶ್ ಅಂಗಡಿಯವರಂತೂ 100ಕ್ಕೆ 100 ಗೆಲ್ತಾರೆ ಸರ. ಮತ್ತು ಯುವ ಪೀಳಿಗೆಗೆ, ಮುಂದಿನ ಪೀಳಿಗೆಗೋಸ್ಕರ ಮೋದಿ ಅವ್ರು ಇದ್ರನ ದೇಶ ಉದ್ಧಾರ. ದೇಶ ಮಾರುಗೋಳಕ್ಕಿಂತ ದೇಶ ಕಾಯುವವ್ರು ಬೇಕಾಗೈತೆ ಸರ್, ಒಂದೇದ್ದು. ಅದಕ್ಕೆ ಮೋದಿ ಅವ್ರಿಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಇವತ್ತು ಯುವಕರದೊಂದು ಆಸೆ ಐತಿ, ನಮ್ಮದು ಆಸೆ ಐತಿ. ನಾವು BJPಗೆ ವೋಟ್ ಹಾಕ್ಬೋದು ಸರ್. ಸುರೇಶ್ ಅಂಗಡಿ. ಯಾಕೆ? ಅವ್ರು ಹಂಗೆ ಕೆಲಸ ಮಾಡ್ಯಾರು. ಆ ಮೋದಿ ಕೆಲಸ ಮಾಡ್ಯಾನ. ಹಂಗೆ ಹೆಣ್ಮಕ್ಳಿಗೆ ಗ್ಯಾಸ್ ಕೊಟ್ಟಾನು. ಒಬ್ಬ ರೈತರಿಗೆ ವರ್ಷಕ್ಕೆ 6,000 ಈಗ ಕೊಟ್ಟಾರಿ ಈಗಾಗಲೇ. ಕಾಂಗ್ರೆಸ್ ಅವರು ಸಾಲ ಮನ್ನಾ ಮಾಡೋರಲ್ಲ? ಯಾರು? ಕಾಂಗ್ರೆಸ್ JDS ಅವರು. ಅವರು ಸಾಲ ಮನ್ನಾ ಮಾಡಿದ್ದು ಯಾರಿಗೆ ಮಾಡ್ಯಾರ ಹೇಳ್ರಿ? ಅವ್ರಿಗೆ
ಯಾರಿಗೆ ಮುಟ್ಟೈತಿ ಹೇಳ್ರಿ ಇಷ್ಟು ಮಂದಿಯಾಗ ಇಷ್ಟು ಮಂದಿಗೆ ಯಾರಿಗೆ ಮುಟ್ಟೈತಿ ಹೇಳ್ರಿ 3 ಜಿಲ್ಲಾಕ್ ಮಾಡ್ಯಾರ. ಯಾವ 3 ಜಿಲ್ಲೆ? ಹಾಸನ, ಮಂಡ್ಯ, ಅಲ್ಲೇ ತುಮಕೂರು, ಮೈಸೂರು, ಹಾಸನ 3 ಜಿಲ್ಲಾಕ್ ಮುಟ್ಟೈತಿ ನೋಡ್ರಿ ಅವ್ರದ್ದು. ಇಲ್ಲೇನು ಮುಟ್ಟಿಲ್ರಿ. ಇಲ್ಲಿ ಯಾರಿಗೆ ಮುಟ್ಟಿಲ್ಲ. ಇನ್ನು ಸಾವು ಮಟ್ಟ ಅದನ್ನ ಮಾಡವ್ರಿ. ಮಕ್ಕಳು, ತಂದೆ, ತಾಯಿ ಅದನ್ನ ಮಾಡ್ಕೊಂತ ಅದನ್ನ ಮಾಡವ್ರು. ನಾವೀಗ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಬೈಲೊಂಗಲ ಪಟ್ಟಣದ ಮಾರುತಿ ಗಲ್ಲಿಯಲ್ಲಿದ್ವಿ. ಇಲ್ಲಿ ಹಲವಾರು ಜನ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ಕೇಳೋಣ, ಈ ಬಾರಿ ಬೆಳಗಾವಿಯಲ್ಲಿ ಯಾರು ಗೆಲ್ಬೋದು, ಯಾರು ಗೆದ್ದರೆ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತೇಳಿ. ಸರ್, ಬೆಳಗಾವಿಯಲ್ಲಿ ಸರಿ BJPಯಿಂದ ಸುರೇಶ್ ಅಂಗಡಿ ಅವರು ಮತ್ತೆ ಕಣದಲ್ಲಿದ್ದಾರೆ. ಅವ್ರಿಗೆ ಪ್ರತಿಸ್ಪರ್ಧಿಯಾಗಿ VS ಸಾಧುನವರ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದಾರೆ. ಯಾರು ಗೆಲ್ಬೋದು ಅನ್ಸುತ್ತೆ? BJP. ಈಗ ಅವ್ರು ನೋಡಿ ಅಂತ ಇದಿಲ್ಲ, ಆದ್ರೆ ಮೋದಿ ಅವ್ರು ನೋಡಿ BJP ಆಗ್ತಾರೆ. ಸುರೇಶ್ ಅಂಗಡಿ ನೋಡಿ ಹಾಕಲ್ಲ. ಅಲ್ಲ, ಸುರೇಶ್ ಅಂಗಡಿ ಅವ್ರು ಇಲ್ಲಿ ಈ ಕಡೆ ಏನು ಮಾಡಿಲ್ರಿ. ಊರ ಪ್ರಕಾರ ಬಂದರೆ ಇಲ್ಲಿ ನಾವು ಬೈಲೊಂಗಲದಿಂದ ಆದರೆ ನಾವು ಕಾಂಗ್ರೆಸ್ ಎತ್ತಿ ಹಿಡಿಬೇಕಾಗ್ತೈತಿ. ಆರ ಮೋದಿಯಿಂದ ಆದರೆ ಸುರೇಶ್ ಅಂಗಡಿ ಅವರು ಆರಿಸಿ ಬರ್ಬೋದು. ಕೆಲಸ ಏನು ಮಾಡಿಲ್ವಾಗಿದ್ರೆ BJPಯಿಂದ ಸುರೇಶ್ ಅಂಗಡಿ ಅವರು ಕೆಲಸ? ಸುರೇಶ್ ಅಂಗಡಿ ಅವ್ರನ್ನ ಯಾರು ಈಗ ನಂಬೋದಿಲ್ಲ. ಆದರೆ ಮೋದಿ ಸರ್ಕಾರ ಐತಿಲ್ಲ, ಒಬ್ಬರಿಂದ ಒಂದು ಸಹಾಯ ಐತಿ. ಗೋರ್ಮೆಂಟ್ ನಮ್ಮ ಬೆಳಗಾವಿ ಇದ್ದಿದ್ರು ಏನು ಸಹಾಯ ಆಗು ಎಲ್ಲ ರೈತರಿಗೂ ಆಗತೈತಿ, ಬಡವರಿಗೂ ಏನು ಮನೆ ಕಟ್ಟಾಕ ಎಲ್ಲರಿಂದ ಒಂದು ಸಹಾಯ ಆಗೇ ಆಗತೈತಿ. ಅದನ್ನು ನಂಬಿ ಮೋದಿನ ಓಟ್ ಹಾಕ್ಬೋದು. ನಾವೀಗ ಬೈಲು ಅಂಗ್ಲದ ಇಂಚಲ್ ಕ್ರಾಸ್ ಬಳಿ ಇದೀವಿ. ಇಲ್ಲಿ ಕೂಡ ಅನೇಕ ಜನ ಇದ್ದಾರೆ. ಯಾರು ಗೆಲ್ಬೋದು ಅನ್ಸುತ್ತೆ ಸರ್? ಯಾರು ಗೆದ್ರು ಒಳ್ಳೇದು ಮಾಡ್ತಾರೆ? ನಮ್ಮಲ್ಲಿ ಮೋದಿ ಅವರ ಪ್ರಭಾವ ಜಾಸ್ತಿ ಇರೋದ್ರಿಂದ ಮೋದಿ ಅವರ ಇದರಿಂದ ಅಂಗಡಿಯವರು ಬರ್ತಾರೋ. ನಮ್ಮ ಕ್ಷೇತ್ರದ ದುರ್ದೈವ ಅಂದ್ರೆ ಅಂದ್ರೆ ಅಂಗಡಿಯವರು ಬೈಲಹೊಂಗಲ ಕ್ಷೇತ್ರಕ್ಕೆ ಯಾವುದೂ ಏನು ಕೊಡುಗೆ ಇಲ್ಲ. ಬಟ್ ನಮ್ಮಲ್ಲಿ ಕ್ಷೇತ್ರದ ಜನ ನಮ್ಮಲ್ಲಿ ಮೋದಿ ಅವರಿಗೆ ಮಾಡ್ತಾರೆ. ಡೆವಲಪ್ ಏನಾರು ಮಾಡಿದ್ದಾರೆ ಸರ್? ಅಭಿವೃದ್ಧಿ ಮಾಡಿದ್ದಾರೆ? ಅಂಗಡಿಯವ್ರು ಏನಾರು ಕೆಲಸ ಕಾರ್ಯ ಮಾಡಿದಾರ ಬೆಳಗಾವಿಲಿ ಅಥವಾ ಬೈಲಹೊಂಗಲದ? ಬೆಳಗಾವದಾಗ ಮಾಡಿದಾನಂತ ಹೇಳ್ತಾರ್ರಿ. ಬಟ್ ಇಲ್ಲೇನು ಅಂಥದ್ದೇನು ನಮ್ಗೇನು ಕೆಲಸ ಮಾಡಿಲ್ರಿ ಅವ್ರು ಇಲೆಕ್ಷನ್ ಟೈಮ್ನಾಗ ನಮಗೆ ಭೇಟಿ ಆಗ್ತಾರು, ಬಂದು ಎಲ್ಲರನ್ನೂ ಕೂಡಿಸ್ತಾರು. ನಮ್ಮ ಜಗದೀಶ್ ಮೆಟಗುಡ್ ಅವ್ರು ಏನು ಅಭಿವೃದ್ಧಿ ಮಾಡಿದಾರಲ್ಲ ಅದನ್ನು ನಾನೇ ಮಾಡಿದ್ದೇನೆ ಅಂತ ಮೊನ್ನೆ RSS ಅವ್ರ ಮೀಟಿಂಗ್ ಕರೆದಾಗ ಹೇಳಿದರು. ನಾವು ಮೂಲತಃ ನಮ್ಮ ದೇಶದ ಅಭಿವೃದ್ಧಿ ನೋಡಿಕೊಂಡು ನಾವು ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ. BJPನವ್ರು ನಾವು ಮಾಡೋದು ಏನೈತ್ರಿ, ಮತ್ತು ಅದೇನೈತ್ರಿ BJP ಮಾಡತ್ತವ್ರಿ. ಅದೇನಿಲ್ಲ, ಮ್ಯಾಗ ನೋಡೇ ಮಾಡವ್ರ, ನಾವು ತಳಗಿಂದ ಏನು ನೋಡಿ ಮಾಡೋದಲ್ರಿ. ಇದು ಮಾತ್ರ ಗ್ಯಾರಂಟಿ ರೀ. ಜಿಲ್ಲಾದಾಗ ಆಗ್ಯಾವ್ರಿ ಅವನು ಕೆಲಸ ಮಾತ್ರ. ಬೆಳಗಾವಿ ಜಿಲ್ಲಾ ನಡೆದವ್ರಿ. ಹಳ್ಳಿಗೆ ಹೋದಾಗ ಯಾವ ಕೆಲಸ ಆಗಿಲ್ರಿ. ಹಳ್ಳಿಗೆ ಹೋದಾಗ ಏನು ಇಂಪ್ರೂವ್ಮೆಂಟ್ ಆಗಿಲ್ರಿ. ಏನು ನೋಡ್ತಿರ್ಲ ಕಂಬಗಳು 3 ಬಿದ್ದಾವ್ರಿ. ಏನಾಗ್ಯಾವ್ರಿ ಇಂಪ್ರೂವ್ಮೆಂಟ್ ಎಲ್ಲ. ನಾವೀಗ ಬೆಳಗಾವಿ ನಗರದಲ್ಲಿದ್ದೀವಿ. ಬೆಳಗಾವಿಯಲ್ಲಿ ಈ ಬಾರಿ ಯಾರು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಬೋದು? BJPಯ ಸುರೇಶ್ ಅಂಗಡಿ ಗೆಲ್ತಾರ ಅಥವಾ ಕಾಂಗ್ರೆಸ್ನ VS ಸಾಧುನವರ್ ಗೆಲ್ತಾರ? ಅವ್ರನ್ನ ಇಲ್ಲಿನ ಜನರನ್ನೇ ಕೇಳಿ ತಿಳ್ಕೋಣ. ನಾನೀಗ ಬೆಳಗಾವಿಯ ಮಾರುಕಟ್ಟೆಯಲ್ಲಿದ್ದೀನಿ. ಮಾರುಕಟ್ಟೆಯಲ್ಲಿ ಸಾಕಷ್ಟು ಜನ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮೊದಲಿಗೆ ಕೇಳೋಣ. ಸರ್, ಈ ಬಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಯಾರು ಗೆಲ್ಬೋದು ಅನ್ಸುತ್ತೆ? ಸಾಧನ್ ಅವರು ಕೆಲಸ ಭಾಳ ಮಾಡ್ತಾರೆ. ಅವರು ಹೊಸ ಕ್ಯಾಂಡಿಡೇಟ್ ಅದಾರು. ಸಾಧನ್ ಅವ್ರು ಗೆದ್ದಿದ್ದಾರೆ, ಗ್ಯಾರಂಟಿ 100% ಸಾಧನ್ ಅವ್ರು ಗೆದ್ದಿದ್ದಾರೆ ಸರ್. ಅಂಗಡಿ ಅವರು ಏನು ಕೆಲಸನೂ ಮಾಡಿಲ್ಲ. 3-4 ಬ್ರಿಡ್ಜ್ ಬಿಟ್ಟು ಹುಡುಕಿದ್ದು ಯಾವುದು ಕೆಲಸ ಮಾಡಿಲ್ಲ ಅವರು ಬೆಳಗಾವಿ. ಅವ್ರ ಮನೆ ಮುಂದೆ ಅವ್ರ ಊರೊಳಗೆ 1 ಕಿಲೋಮೀಟ್ರ್ ರೋಡ್ ಸಮಯಕ್ಕೆ ಮಾಡಿಲ್ಲ ಅವರು. ಎಲ್ಲಿ ಅವ್ರು ಗೆದ್ದಾರೋ? ಗೆದ್ದಂಗಿಲ್ಲ. ಅವ್ರು ಗೆದ್ದಾಗ ಸಾಧ್ಯ ಇಲ್ಲ. ಗೆದ್ದಿದ್ದು 100% ಸಾಧನ್ ಅವ್ರು ಗೆದ್ದಿದ್ದು. ನೀವೇನು ಹೇಳ್ತೀರಿ? ಯಾರು ಗೆಲ್ಬೋದು? BJPಯ ಕಾಂಗ್ರೆಸ್? BJP. ಯಾಕೆ ಸರ್ BJP? ಏನು ನೋಡಿ ಓಟ್ ಹಾಕ್ತೀರಿ? ನಾವು BJP ನೋಡಿ ಓಟ್ ಹಾಕೋರಿ. ನಮ್ದೆಲ್ಲ ಚೌಕ್ BJP ಐತಿ. ಪಕ್ಷ ನೋಡಿ ಓಟ್ ಹಾಕ್ತೀರಿ? ಹೌದು. ನೋಡಿ, ಪಕ್ಷ ನೋಡ್ಬೇಕಾದ್ರೆ BJPಗೆ ಹಾಕಬೇಕು. ಅವರು ವೈಯಕ್ತಿಕ ಕೆಲಸ ಕಾರ್ಯಗಳನ್ನ ನೋಡ್ಬೇಕಾದ್ರೆ ಸಾಧುನವ್ರಿಗೆ ಹಾಕ್ಬೇಕು ಓಟು. ಇದು ಗೊಂದಲ ಇದೆ, ಯಾರು ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ನಮಗೆ ಯಾರು ಬೇಕಾದ್ರೆ ಬರಲಿ, ರೈತರು ಸ್ವಲ್ಪ ರೇಟ್ ಹೆಚ್ಚು ಮಾಡಲಿ, ಕಮ್ಮಿ ರೇಟ್ ಹೆಚ್ಚು ಮಾಡಲಿ ಅಷ್ಟೇ ಕೇಳೋರು ನಾವ್ರಿ. BJP ಬರಲಿ, ಕಾಂಗ್ರೆಸ್ ಬರಲಿ, ಯಾವ ಪಕ್ಷ ಬಂದು ನಮ್ಮ ರೈತರ ಮ್ಯಾಗ ಎಬ್ಸ್ರಿ. ಹೇಗೆ ಮಾದ ನೀರು ಬಿಡ್ತಾ ಅಂದ್ರೆ ಬಿಡಕ್ಕೆ ಸಾಧ್ಯ ಯಾರೂ ಇಲ್ಲ. ಕಾಂಗ್ರೆಸ್ ಇಲ್ಲ ಮತ್ತು BJP ಇಲ್ಲ. ಬಿಡ್ತೇವೆ ಅಂತಾರ್ರಿ, ಬಿಡಾಕ್ತಾ ಇರಲ್ಲ. ಇಷ್ಟೇ ನಮ್ಮ ಕರೆ ನೋಡೋದು. ನಮ್ಮ ರೈತರು ನಮ್ಮ ಸ್ವಲ್ಪ ಮುಂದೆ ಬರ್ರಿ, ನೀರು ಕೊಡ್ರಿಪ್ಪ, ನಾವು ಆಸೆ ಯಾರಾಗಲಿ ಕೊಡ್ಬೇಕು ನಮ್ಗೆ ಅಷ್ಟೇ. ಮೋದಿಯವ್ರ ಪ್ರವಾರದಿಂದ ಸುರೇಶ್ ಅಂಗಡಿ ಅವ್ರು ಗೆಲ್ತಾರೆ ಸರ್. ಕೆಲಸ ಮಾಡಿದಾರ ಸುರೇಶ್ ಅಂಗಡಿ ಅವ್ರ ಈ ಕಡೆ? ಅವ್ರು ಕೆಲಸ ಮಾಡಲಿ ಬಿಡ್ಲಿ ಅದ್ರ ಮೇಲೆ ಇಲ್ಲ. ಮೋದಿಯವ್ರು ನೋಡ್ಕೊಂಡು ಓಟ್ ಅವ್ರಿಗೇನೆ BJPಗೆ ಹಾಕ್ತಾರೆ. ಮೋದಿ ಅವ್ರು ನೋಡ್ಕೊಂಡು ಹಾಕ್ತೀರಿ.
100% BJP ಇಂದ ಸುರೇಶ್ ಅಂಗಡಿ ಅವರು ವಿನ್ ಆಗೋದು. ಏನು ನೋಡಿ ಓಟ್ ಹಾಕ್ತೀರಿ ಸುರೇಶ್ ಅಂಗಡಿ ಅವ್ರಿಗೆ? ನಮ್ಗೆ ಬೆಳಗಾವಿ ಸ್ಮಾರ್ಟ್ ಸಿಟೀಸ್ ಭಾಗ್ಯ ಸಿಕ್ಕಿಂದ BJP ಅವರಿಂದ, BJP ಅಧಿಕಾರದಲ್ಲಿದ್ದಾಗ ಮಾತ್ರ ನಾವು ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ಮ ಹೆಮ್ಮೆ ನಮ್ಮ BJP, ನಾವು ಅವ್ರಿಗೆ ಓಟ್ ಹಾಕ್ತೀವಿ. ಈ ಬಾರಿ ಬೆಳಗಾವಿಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ಸುತ್ತಾ BJP ಗೆಲ್ಲುತ್ತೆ? ಇಬ್ರು ಬೆಸ್ಟ್ ಅದಾವ್ರಿ, ಆದ್ರೇನು ಸ್ವಲ್ಪ ಮ್ಯಾಲ್ ಮೋದಿ ನೋಡಿದ್ರೆ BJP ಚಾನ್ಸ್ ಐತಿ. ಅದು ನೋಡ್ರಿ, ಆ್ಯಕ್ಚುಲಿ ಹೇಳಕ್ಕೆ ಬರೋದಿಲ್ಲ, ಸುರೇಶ್ ಅಂಗಡಿ ಹೆಸರು ಮಾತ್ರ ಐತಿ. ಅವ್ರು 3 ಸಲ ಆರಿಸಿ ಬಂದಾರೆ, ಫ್ಲೈ ಓವರ್ ಮಾಡಿದ್ದಾರೆ. ದೇ ಹ್ಯಾವ್ ಮೇಡ್ ಸಮಥಿಂಗ್ ಗುಡ್ ಫಾರ್ ಇನ್ ಬೆಲ್ಗಾಮ್ ಸಿಟಿ. ಮತ್ತು ಸಜ್ಜನ್ ಮನುಷ್ಯರು ಅದಾರ, ಅದರಿಂದ ಅವ್ರು ಬರ್ತಾರಂತ ನನಗೆ ಅನಿಸ್ತೈತಿ. ಮತ್ತು ಈಸ್ ಗುಡ್ ಫೆಲೋ. ಇನ್ನೂ ಕೂಡ ಅನೇಕ ಜನರಿದ್ದಾರೆ, ಅವನು ಕೂಡ ಮಾತಾಡಿಸ್ತಾ ಹೋಗೋಣ. ಮಾರ್ಕೆಟ್ ಒಳಗೆ ಸಾಕ್ತಾ ಇದೀವಿ ನಾವೀಗ. ನಮಗೆ ಮೋಸ್ಟ್ಲಿ BJP ಬಂದ್ರೆ ಚೆನ್ನಾಗೈತೆ. ಮತ್ತೆ ಸುರೇಶ್ ಅಂಗಡಿ ಅವರು? ಸುರೇಶ್ ಅಂಗಡಿ ಯಾರು ಬಂದ್ರು ಯಾರು ಒಳ್ಳೆಯವ್ರು ಮಾಡ್ಯಾರಲ್ಲ ರೈತರಿಗೆ. ಹಾಂ ಎಲ್ಲ ಹೊಡೆಯವ್ರೆ, ಎಲ್ಲ ತಿನ್ನೋರೆ. ಮೋದಿ ಕೆಲಸ ಮಾಡ್ತಾನಲ್ಲ ಈಗ, ಮೋದಿ ಕೆಲಸ ನೋಡಿ ಮೋದಿ ಕೆಲಸ ನೋಡಿ ನಾವು BJPಗೆ ಮೋದಿ ಮುಖ ನೋಡಿ ಹಾಕ್ತೀರಾ? ಸುರೇಶ್ ಅಂಗಡಿ ಮುಖ ನೋಡಿ ಹಾಕ ಇಲ್ಲ, ಅವ್ರದ್ದು ಮುಖ ನೋಡಿ ಹಾಕೋದಿಲ್ಲ, ಬರೀ ಮೋದಿ ಮುಖ ನೋಡಿ ನಾವು ಹಾಕೋದು. ನಾವೀಗ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಅದರಲ್ಲೂ ಇವಾಗ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಜನ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೇಳೋಣ ಈ ಬಾರಿ ಬೆಳಗಾವಿ ರಾಜಕೀಯದಲ್ಲಿ ಯಾರು ಗೆಲ್ಬೋದು, BJPನ ಅಥವಾ ಕಾಂಗ್ರೆಸ್ ಅಂತೇಳಿ. ಸರ್, ಈ ಬಾರಿ ಬೆಳಗಾವಿಯಲ್ಲಿ BJP ಮತ್ತು ಕಾಂಗ್ರೆಸ್ ಎರಡರಲ್ಲಿ ಯಾರು ಗೆಲ್ಬೋದು ಅಂತ ಅನ್ಸುತ್ತೆ? ಖಂಡಿತ BJPನೇ ಬರುತ್ತೆ. ಬಿಕಾಸ್ ಕಾಂಗ್ರೆಸ್ಸು ಕಳೆದ 60 ವರ್ಷದಲ್ಲಿ ಏನು ಮಾಡಿದೆಯೋ, ಆಮೇಲೆ BJP ಈ 5 ವರ್ಷದಲ್ಲಿ ಏನು ಮಾಡಿದೆ ಅಂತ ಜನ ಎಲ್ಲ ನೋಡಿದ್ದಾರೆ. ಓಕೆ, ರೀಸೆಂಟಾಗಿ ನೀವು ಸರ್ಜಿಕಲ್ ಸ್ಟ್ರೈಕ್ ತೊಗೋಬೋದು ಅಥವಾ ಏರ್ ಸ್ಟ್ರೈಕ್ ತೊಗೋಬೋದು, ಯಾವುದೇ ತೊಗೊಳ್ಳಿ. ಓಕೆ, ಮುಂಚೆ ಇರೋಕ್ಕಿಂತ ಸೆಕ್ಯೂರಿಟಿ ಇವಾಗ ಜಾಸ್ತಿ ಇದೆ. ಮುಂಚೆ ತುಂಬ ಸಿಕ್ಕಾಪಟ್ಟೆ ಟೆರರ್ ಅಟ್ಯಾಕ್ಸ್ಗಳು ಆಗಿದ್ದಾವೆ, ನೀವು ನೋಡಿದ್ದೀರಾ. 2008 ಆಗಿರ್ಬೋದು, ಅದಕ್ಕಿಂತ ಮುಂಚೆ ಆಗಿರ್ಬೋದು, ಆಮೇಲೆ ಸುಮಾರು ಆಗಿದ್ದಾವೆ. ಬಟ್ ಇತ್ತೀಚೆಗೆ ಯಾವುದು ಟೆರರ್ ಅಟ್ಯಾಕ್ಸ್ ಅಷ್ಟೊಂದು ಆಗಿಲ್ಲ. ಫಸ್ಟ್ ಪಾಯಿಂಟ್, ನಮ್ಮ ಸೆಕ್ಯೂರಿಟಿ ವೈಸು BJP ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಖಂಡಿತ ಅದು ಫಸ್ಟ್ ಪಾಯಿಂಟು. ಡೆವಲಪ್ಮೆಂಟಲ್ಲಿ ಮುಂಚೆ ನೀವು ನೋಡ್ತಿದ್ರಿ, ವಿದೇಶದಲ್ಲಿ ಇಂಡಿಯಾ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಮೋದಿಯವ್ರು ಬಂದಾಗಿಂದ ಇಂಡಿಯಾ ಅಂದರೆ ಎಲ್ಲರೂ ಇದು ಮಾಡ್ತಾರೆ, ಅದ್ರ ರೆಸ್ಪೆಕ್ಟೇ ಬೇರೆ. ಸೊ ಇವಾಗ ಆ ಥರ ತೊಗೊಂಡ್ರು ಕೂಡ ಇಂಡಿಯಾ ತುಂಬ ಟಾಪಲ್ಲಿದ್ದೀವಿ. ಓಕೆ, ಮೋದಿಯವ್ರು ಬಂದಾಗಿಂದ. ಕಾಂಗ್ರೆಸ್ ಬರ್ಬೋದಾ BJP? ಇಲ್ಲ ಸರ್, ಸುರೇಶ್ ಅಂಗಡಿ ಅವರಿಗೆ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಿಂದ VS ಸಾಧನವರು ಅಷ್ಟು ತಿರುಪತಿ ಅವಲ್ಲ, ಈ ಸೈಡ್ ಅವರು ಭಾಳ ಜನಕ್ಕೆ ಅವ್ರ ಪರಿಚಯ ಇಲ್ಲ. ಸುರೇಶ್ ಅಂಗಡಿಯವರಿಗೆಲ್ಲ ಫ್ಲೈಓವರ್ ವರ್ಕ್ ಎಲ್ಲ ಆಗಿದೆ, ಆಮೇಲೆ ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಮತ್ತು ಮೋದಿಯವ್ರ ಅಲೆ ಕೂಡ ಇದೆ. ಸಮ್ಮಿಶ್ರ ಸರ್ಕಾರ ಯಾವಾಗಲೂ ಗದ್ದಲ ಆಗುತ್ತೆ. ಮಾಯಾವತಿ ಮತ್ತು ಇವರು ಅಖಿಲೇಶ್ ಅವರು ಯಾರು ನಂಬುವಂಗಿಲ್ಲ. ಅದೆಲ್ಲ ನೋಡಿದರೆ ಮೋದಿಯವರಿಗೆ ಬೆಟರ್ ಚಾನ್ಸ್ ಇದೆ. ಕಾಂಗ್ರೆಸ್ ಎಲ್ಲ ಕೆಲಸ ಎಲ್ಲ ಮಾಡ್ತಾರಲ್ಲ, BJP ಏನು ಮಾಡ್ಯಾರ ಸರ್? ಬೆಳಗಾವಿಯಲ್ಲಿ ಬರೋದು ಕಾಂಗ್ರೆಸ್, ಯಾಕಂದರೆ ಇಲ್ಲಿ ಸುರೇಶ್ ಅಂಗಡಿ ಯಾರು ಅದಾರೆ BJPದಾರ. ಒಂದ್ಸಲ ಬಂದು ಯಾರು ಆಟೋದಾರಿಗೆ ನೋಡಲಿಲ್ಲ, ಏನು ಹೆಲ್ಪ್ ಆಗಲಿಲ್ಲ ಆಟೋದಾರಿಗೆ. ಅದರ ಸಲುವಾಗಿ ನಾವು BJPಗೆ ಓಟು ಕೊಡೋದಿಲ್ಲ. ಸರ್, ನೀವೇನು ಹೇಳ್ತೀರಿ ಈ ಬಾರಿ ಬೆಳಗಾವಿಲಿ ಯಾರು ಗೆಲ್ಬೋದು ಅಂತ ಅನ್ಸುತ್ತೆ? ನಮ್ಮ BJP. ಸುರೇಶ್ ಅಂಗಡಿ ಅವರು ಕೆಲಸ ಮಾಡ್ತಾರಾ ಸರ್? ಮಾಡಿದಾರಾ? ನಾವು ಯಾರು ನೋಡಿ ಮಾಡಲ್ಲ, ಮೋದಿಯವ್ರು ನೋಡಿ ಮಾಡೋದು ಅಷ್ಟೇ. ಮೋದಿ ನೋಡಿ ಮಾಡ್ತೀರಿ, ಸುರೇಶ್ ಅಂಗಡಿನಲ್ಲ? ಅವರು ಮಾಡಿದ್ದಾರೆ, ಅದನ್ನು ಮೋದಿಯವ್ರು ನೋಡಿ ಮಾಡೋದು. BJP ಅನ್ಕೊಂತೀವಿ. BJP ಯಾಕೆ ಮೇಡಮ್? ಏನು ನೋಡಿ ಓಟ್ ಹಾಕ್ತೀರಿ BJP? ನಾವು ನರೇಂದ್ರ ಮೋದಿ ನೋಡ್ಬಿಟ್ಟು ಓಟ್ ಕಾಂಗ್ರೆಸ್ ಯಾಕೆ? ಚಲೋ ಆಗ್ತೈತಿ ಕಾಂಗ್ರೆಸ್ ಇದ್ರ, ಎಲ್ಲ ಭ್ರಷ್ಟಾಚಾರ ಕಮ್ಮಿ ಆಗ್ತೈತ್ರಿ. ಎಲ್ಲ BJP ಭ್ರಷ್ಟಾಚಾರ ಅದಾರ, ನಮ್ಗೆ ಬೇಡ. ಏನು ಮಾಡಿಲ್ಲ ಹಂಗಾರೆ BJP ಅವ್ರು ಬೆಳಗಾವಿಗೆ? ಏನೋ ಮಾಡಿಲ್ಲ, ಬರೀ ಎಲ್ಲ ದುಡಿಯೋ ಮಂದಿಗೆ ತ್ರಾಸ ಕೊಡ್ತಾರೆ. ಇಲ್ಲಿ ಏನೋ ಉಪಯೋಗ ಇಲ್ಲ, ಚಲೋ ಇಲ್ಲ. ಅವರು ಕಾಂಗ್ರೆಸ್ ಇದ್ರೆ ಚಲೋ ಆಗ್ತೈತಿ. ನಾವೀಗ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಗಣಪತಿ ಗಲ್ಲಿ ಎಂಬ ಒಂದು ಏರಿಯಾದಲ್ಲಿದ್ದೀವಿ. ಇಲ್ಲಿ ಒಂದು ಚಹಾ ಅಂಗಡಿ ಇದೆ. ಈ ಚಹಾ ಅಂಗಡಿ ಬಳಿ ಸಾಕಷ್ಟು ಜನ ಟೀ ಕುಡಿಯೋದಕ್ಕೆ ಇಲ್ಲಿ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈ ಬಾರಿ ಬೆಳಗಾವಿ ಜಿಲ್ಲೆಯಲ್ಲಿ ಏನಾಗ್ಬೋದು ರಾಜಕೀಯ ಚಿತ್ರಣ ಅಂತೇಳಿ. ಮೇಡಮ್, ಈ ಬಾರಿ ಬೆಳಗಾವಿಲಿ BJP ಗೆಲ್ಬೋದಾ ಕಾಂಗ್ರೆಸ್ ಗೆಲ್ಬೋದಾ? BJP. ಯಾಕೆ ಮೇಡಮ್? ಮೋದಿ ಅವ್ರು ನೋಡಿ ಓಟ್ ಹಾಕ್ತೀರಿ. ಸುರೇಶ್ ಅಂಗಡಿ ಅವ್ರು ಮತ್ತೆ ಗೆಲ್ತಾರೆ? 100% BJPನ ಗೆಲ್ಲೋದು. ಯಾಕಂದರೆ ಮೋದಿಯವರು ತುಂಬ ಕೆಲಸ ಮಾಡಿದ್ದಾರೆ. ನಮಗೆ ಲೋಕಸಭಾ ಅಂದರೆ ದೇಶದ ಸೆಕ್ಯೂರಿಟಿ ಯಾರು ಮಾಡ್ತಾರೆ, ದೇಶದ ಯಾರು ಒಳ್ಳೇದು ಮಾಡ್ತಾರೆ, ಅವ್ರಿಗೆ ನಾವು ಓಟ್ ಹಾಕಬೇಕು. ಅದಕ್ಕೆ ನಾ ಎಲ್ಲರೂ ಕೇಳ್ಕೊತೀನಿ, ಎಲ್ಲರೂ BJPಗೆ ಓಟ್ ಮಾಡಿ ಮೋದಿ ಕೈಯನ್ನು ಬಲಪಡಿಸಿ ಅಂತ ಹೇಳ್ತಾ ಇದ್ದೀನಿ. ನೀವೇನು ಹೇಳ್ತೀರಿ ಮೇಡಮ್? BJP ಗೆಲ್ಬೋದಾ ಕಾಂಗ್ರೆಸ್ ಗೆಲ್ಬೋದಾ ಬೆಳಗಾವಿ? BJP ಗೆಲ್ಲುತ್ತೆ. ಯಾಕಂದ್ರೆ ಮೋದಿ ಅವ್ರ ಮುಖ ನೋಡಿ ಎಲ್ಲರೂ BJPಗೆ ಓಟ್ ಹಾಕೋದು. ಯಾರು ಸುರೇಶ್ ಅಂಗಡಿ ಅವ್ರ ಮುಖ ನೋಡಂತೂ ಹಾಕ್ತಾನೆ ಇಲ್ಲ, ಮೋದಿ ಅವ್ರ ಮುಖ ನೋಡಿ ಹಾಕ್ತಾ ಇರೋದು. ಸುರೇಶ್ ಅಂಗಡಿ ಅವ್ರು ಏನು ಕೆಲಸ ಮಾಡಿಲ್ವಾಗಿದ್ರೆ? ಏನು ಮಾಡಿಲ್ಲ, ನಮಗ್ ಗೊತ್ತಿರೋ ಹಾಗಾದ್ರೂ ಏನು ಮಾಡೇ ಇಲ್ಲ ಅವರು. ಸರ್, ಈ ಬಾರಿ ಬೆಳಗಾವಿಲಿ ಕಾಂಗ್ರೆಸ್ ಗೆಲ್ಲುತ್ತಾ BJP ಗೆಲ್ಲುತ್ತೆ ಸರ್? BJP ರೀ, ಈ ವರ್ಷ BJP ಬರ್ತಾರ್ರಿ, ಬಹುಮತಲೇ ಬರ್ತಾರ್ರಿ. ಸುರೇಶ್ ಅಂಗಡಿ ಅವರು ಏಕೆ ಸರ್? ಸುರೇಶ್ ಅಂಗಡಿ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು? ಜನ ಅಭಿವೃದ್ಧಿ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ ಈ ಕಡೆ ಎಲ್ಲ? ಮಾಡಿದಾರೆ, ಸ್ವಲ್ಪ ಮಾಡಿದಾರೆ. ಇಲ್ಲ ಅವರು ಯಾವ ಬರೀ ಮೋದಿ ಕಡೆ ನೋಡಿ ಹಾಕಾಕತ್ತೀನಿ ರೀ, ಮತ್ತೇನಿಲ್ಲ. ಯಾಕೆ ಸರ್ BJP ಯಾಕೆ ಗೆಲ್ಲುತ್ತೆ?
BJP ಎಲ್ಲಿ ಸ್ವಲ್ಪ ಡೆವಲಪ್ ಮಾಡಿದಾನ್ರಿ. ಕರ್ನಾಟಕಲ್ಲೇ BJP ಬರ್ಬೇಕ್ರಿ ಈ ವರ್ಷ. ಮೋದಿ ಕೆಲಸ ಸುಲಭ ಮಾಡಕತ್ತಾರ. ಸರ್ ನೀವೇನು ಹೇಳ್ತೀರಿ ಸರ್, ಯಾರು ಬರ್ಬೋದು ಈ ಬಾರಿ ಬೆಳಗಾವಿಲಿ, ಕಾಂಗ್ರೆಸ್ಸಾ BJP? ಸರ್ BJP ಬರ್ಬೋದು. BJP ಯಾಕೆ ಸರ್? ಸರ್ BJP ಇಷ್ಟು ಕೆಲಸ ಮಾಡಿದಿಲ್ಲ, ಒಳ್ಳೆ ದೇಶದ ಎಲ್ಲ ರಕ್ಷಣೆ ಮಾಡಿದೆ, ಎಲ್ಲ ಸಲ ಸರಿ ಇದು ಮಾಡಿದೆ. ಈಗ ಇವತ್ತು 5 ವರ್ಷದಲ್ಲಿ ಉಳ್ಳಾಗಡ್ಡಿ ರೇಟ್ ಹೆಚ್ಚಿಗೆ ಮಾಡಿಲ್ಲ, ಎಲ್ಲ ಸರಿ ರೇಟ್ ಇಟ್ಟಿದ್ದಾರೆ. ಅದ್ರ ಸಲುವಾಗಿ BJPನೇ ಬರೋದು. ಅಜ್ಜಿ ಈ ಬಾರಿ ಬೆಳಗಾವಿಲಿ BJP ಗೆಲ್ಲುತ್ತೆ ಅನ್ಸುತ್ತಾ, ಕಾಂಗ್ರೆಸ್ ಗೆಲ್ಲುತ್ತೆ ಅನ್ಸುತ್ತಾ? ಕಾಂಗ್ರೆಸ್. ಯಾಕಜ್ಜಿ ಕಾಂಗ್ರೆಸ್ ಯಾಕೆ ಗೆಲ್ಲುತ್ತೆ, ಏನು ನೋಡಿ ಓಟ್ ಹಾಕ್ತೀರಿ? ಸಾಯ್ತಿರ್ಲ ನಮ್ಗೆ. BJP ಅವ್ರು ಏನು ಮಾಡಿಲ್ವಾಗಿದ್ರೆ? BJP ಏನು ಮಾಡ್ತಾರೆ, ಅವ್ರು ಈಗ ಬಂದಾರ್ರಿ, ಅವ್ರ ಸರ್ವಿಸ್ ಎಟ್ ಆತ್ರಿ ಅವ್ರದ್ದು. ಸರ್ ಈ ಬಾರಿ ಬೆಳಗಾವಿಯಲ್ಲಿ ಏನಾಗ್ಬೋದು? BJPಯಿಂದ ಸುರೇಶ್ ಅಂಗಡಿ ಇದ್ದಾರೆ, ಮೈತ್ರಿ ಅಭ್ಯರ್ಥಿಯಾಗಿ VS ಸಾಧುನವರು ಇದ್ದಾರೆ, ಯಾರು ಗೆಲ್ಬೋದು ಅನ್ಸುತ್ತೆ? ಪ್ರತಿ ಸಾರಿ ಗಾಳಿ ಅಂತಾನೆ ಹೇಳಕ್ ಆಗೋದಿಲ್ಲ ಸರ್. ಈ ಸಾರಿ ಒಂದು ಚುನಾವಣಾ ಕಾವು ಏನು ಈಗ ಬೆಳಗಾವದಲ್ಲಿ ಇದೆ ಅಲ್ಲ ಸರ್, ಕಾದು ನೋಡಬೇಕು ಯಾವ ಥರ ಮತದಾರರು ಯಾರಿಗೆ ಒಲಿತಾರ ಅನ್ನೋದು ಒಂದು ಎಲ್ಲರೂ ಒಂದು ನಿರೀಕ್ಷೆ ಆಗಿದೆ. ಸೊ ಇದೀಗ ನಾವೀಗ ಸದ್ಯಕ್ಕೆ ಹೇಳ್ಬೇಕಂತಂದರೆ ಮೋದಿ ಗಾಳಿ ಇರೋದು ಭಾರತ ದೇಶದಲ್ಲಿ ಸತ್ಯ, ಸೂರ್ಯಚಂದ್ರರು ಎಷ್ಟು ಇರೋದು ಸತ್ಯನೋ ಅಷ್ಟೇ ಸತ್ಯ. ಬಟ್ ಆದರೆ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಮೋದಿ ಅವ್ರದ್ದು ಹವಾ ಐತಿ ಇಲ್ಲ ಅಂತ ಹೇಳೋಕ್ಕಾಗಂಗಿಲ್ಲ. ಬಟ್ ಸಾಧುನವ್ರು ಸರ್ ಏನದಾರಲ್ಲ, ಒಂದು ಸಮಾಜ ಸೇವಕರಾಗಿ ಅವರು ಒಂದು ದೊಡ್ಡ ಕೇಲಿ ಅಂತ ಒಂದು ಸಂಸ್ಥೆಯಲ್ಲಿ ಅವರು ಒಂದು ನಿರ್ದೇಶಕರಾಗಿ ಕೆಲಸ ಮಾಡ್ಕೊತ ಒಂದು 20 ವರ್ಷದಿಂದ ಇದ್ದಾರೆ. ಪ್ರಥಮ ಬಾರಿಗೆ ಅವರು ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ನೋಡೋಣ ಯಾವ ರೀತಿ ಕಾದು ನೋಡಬೇಕು, 23ಕ್ಕೆ ಗೊತ್ತಾಗೋದು ಸರ್. ಬೆಳಗಾವಿ ರಾಜಕೀಯವಾಗಿ ಸಾಕಷ್ಟು ಸದ್ದನ್ನು ಮಾಡ್ತಕ್ಕಂಥ ಜಿಲ್ಲೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ BJP ಅಭ್ಯರ್ಥಿಯಾಗಿ ಮತ್ತೆ ಸುರೇಶ್ ಅಂಗಡಿ ಅವರು ಕಣದಲ್ಲಿದ್ದರೆ, ಅವರಿಗೆ ಪ್ರತಿಸ್ಪರ್ಧಿಯಾಗಿ JDS ಮತ್ತು ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿಯಾಗಿ VS ಸಾಧುನವರ್ ಕಣದಲ್ಲಿದ್ದಾರೆ. ಇವರಿಬ್ಬರಲ್ಲಿ ಯಾರನ್ನ ಇಲ್ಲಿನ ಜನ ಆಯ್ಕೆ ಮಾಡ್ತಾರೆ ಎಂಬುದರ ಕುರಿತಾಗಿ ಪವರ್ TV ಬೆಳಗಾವಿ ಲೋಕಸಭಾ ವ್ಯಾಪ್ತಿಗೆ ಬರ್ತಕ್ಕಂಥ ತಾಲೂಕುಗಳಲ್ಲಿ ಗ್ರೌಂಡ್ ರಿಪೋರ್ಟನ್ನು ನಡೆಸಿತ್ತು. ಅದರಂತೆ ರಾಮದುರ್ಗ, ಸೌದತ್ತಿ, ಬೈಲಹೊಂಗಲ, ಬೆಳಗಾವಿ ಉತ್ತರ, ಬೆಳಗಾವಿ ದಕ್ಷಿಣ, ಬೆಳಗಾವಿ ಗ್ರಾಮಾಂತರ ಕ್ಷೇತ್ರಗಳಲ್ಲಿ ಸಂಚಾರವನ್ನು ಮಾಡಿ ಇಲ್ಲಿನ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿತ್ತು. ಇಲ್ಲಿ ಸಂಗ್ರಹ ಮಾಡಿದಂಥ ಜನಾಭಿಪ್ರಾಯದ ಪ್ರಕಾರ ಕೆಲವರು ಮೋದಿ ಮುಖವನ್ನು ನೋಡಿ BJPಗೆ ಮತ ಹಾಕ್ತೀವಿ ಅಂತ ಹೇಳಿದ್ರೆ, ಇನ್ನು ಕೆಲವರು ಸಾಧುನವರು ಒಳ್ಳೆಯ ವ್ಯಕ್ತಿ ಇದ್ದಾರೆ, ಅವರಿಗೆ ಒಂದು ಚಾನ್ಸನ್ನು ಕೊಟ್ಟು ನೋಡಬೇಕು ಎಂಬ ಮಾತುಗಳನ್ನು ಆಡ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ ಬೆಳಗಾವಿಯ ರಾಜಕೀಯ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿನ ಸಮಬಲದ ಹೋರಾಟ ಮತದಾರರಲ್ಲಿ ಕಾಣ್ತಾ ಇದೆ. ಒಟ್ಟಿನಲ್ಲಿ ಯಾರು ಏನೇ ಹೇಳಿದ್ರು ಕೂಡ ಏಪ್ರಿಲ್ 23 ನಂತರ ಬೆಳಗಾವಿಗೆ ಏನು ಚುನಾವಣೆ ನಡೆಯುತ್ತೆ, ಮೇ 23 ನಂತರ ಬರ್ತಕ್ಕಂಥ ಫಲಿತಾಂಶದ ನಂತರವೇ ಬೆಳಗಾವಿಯ ಗದ್ದುಗೆಗೆ ಈ ಬಾರಿ ಯಾರು ಏರಲಿದ್ದಾರೆ ಎಂಬುದು ಗೊತ್ತಾಗಲಿದೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಪ್ರಶಾಂತ್, ಪವರ್ TV ಬೆಳಗಾವಿ. ನಾವೀಗ ಬೆಳಗಾವಿಯ ಸುವರ್ಣ ಸೌಧದ ಎದುರಿಗಿದ್ದೀವಿ. ಇವಾಗ ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಕಾವು ಯಾವ ರೀತಿ ಇದೆ, ಇಲ್ಲಿನ ಜನ ಯಾರಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಈ ಬಾರಿ BJPಯಿಂದ ಸ್ಪರ್ಧೆ ಮಾಡ್ತಕ್ಕಂಥ ಸುರೇಶ್ ಅಂಗಡಿ ಅವ್ರಿಗೆ ಮತ್ತೆ ಬೆಳಗಾವಿಯ ಜನ ಆಶೀರ್ವಾದ ಮಾಡ್ತಾರೋ, ಅಥವಾ ಕಾಂಗ್ರೆಸ್ ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಕ್ಕಂಥ VS ಸಾಧುನವರ್ ಈ ಬಾರಿ ಗೆದ್ದು ಬೀಗ್ತಾರೆ ಎಂಬುದನ್ನ ನಾವು ತಿಳ್ಕೊಳ್ಳೋದಕ್ಕೆ ಇವತ್ತು ಬೆಳಗಾವಿಗೆ ಬಂದಿದ್ದೀವಿ. ಬೆಳಗಾವಿಗೆ ಈಗಷ್ಟೇ ನಾವು ಎಂಟ್ರಿ ಆಗಬೇಕಾಗಿದೆ, ಅದಕ್ಕೂ ಮುಂಚೆ ಸುವರ್ಣ ಸೌಧ ಸಿಗುತ್ತೆ. ಇವಾಗ ಸುವರ್ಣ ಸೌಧದಿಂದ ನೇರವಾಗಿ ಬೆಳಗಾವಿಗೆ ಎಂಟ್ರಿ ಆಗ್ತೀವಿ. ಅಲ್ಲಿನ ರಾಜಕೀಯ ಪರಿಸ್ಥಿತಿ ಹೇಗಿದೆ, ಇಲ್ಲಿನ ಜನರು ಯಾರಿಗೆ ತಮ್ಮ ಒಲವನ್ನು ಇಟ್ಕೊಂಡಿದ್ದಾರೆ, ಇಲ್ಲಿನ ಮತದಾರರು ಯಾರ ಪರವಾಗಿದ್ದಾರೆ, ಯಾರಿಗೆ ಮತವನ್ನು ಹಾಕಿದ್ರೆ ನಮ್ಮ ಕೆಲಸವನ್ನು ಮಾಡಿಕೊಡ್ತಾರೆ ಎಂಬ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ಅವರನ್ನೇ ಹೋಗಿ ಮಾತಾಡ್ಸೋಣ. ಇವಾಗ ನಾವು ಸುವರ್ಣಸೌಧದಿಂದ ನೇರವಾಗಿ ಬೆಳಗಾವಿ ಸಿಟಿ ಒಳಗೆ ತೆರಳ್ತಾ ಇದ್ದೀವಿ. ಸಿಟಿ ಒಳಗೆ ಜನರನ್ನು ಮಾತಾಡಿಸುವಂಥ ಕೆಲಸವನ್ನು ಮಾಡೋಣ. ಜನ ಯಾರ ಪರವಾಗಿ ಇದ್ದಾರೆ ಎಂಬುದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾವೀಗ ಬೆಳಗಾವಿ ಲೋಕಸಭಾ ವ್ಯಾಪ್ತಿಗೆ ಬರ್ತಕ್ಕಂಥ ರಾಮದುರ್ಗ ತಾಲೂಕಿನಲ್ಲಿದ್ವಿ. ಇಲ್ಲಿ ಸಾಕಷ್ಟು ಜನ ನಮ್ಮ ಜೊತೆಗಿದ್ದಾರೆ. ಈ ಬಾರಿ ಬೆಳಗಾವಿ ರಾಜಕೀಯ ಏನಾಗ್ಬೋದು, ಯಾರು ಗೆಲ್ಬೋದು ಎಂಬುದನ್ನ ಅವ್ರನ್ನೇ ಕೇಳಿ ತಿಳ್ಕೋಣ. ನಮ್ಮ ಜೊತೆ ಈಗ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಕೇಳೋಣ. ಸರ್, ಇಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ BJP ಅಭ್ಯರ್ಥಿಯಾಗಿ
ಸುರೇಶ್ ಅಂಗಡಿ ಅವರೇ ಕಣಕ್ಕಿಳಿದಿದ್ದಾರೆ. ಮತ್ತೆ ಕಾಂಗ್ರೆಸ್ ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ VS ಸಾಧನ್ ಅವರಿದ್ದಾರೆ. ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ಸರ್ ಸುರೇಶ್ ಅಂಗಡಿ ಅವ್ರು ಗೆಲ್ಬಹುದು ಸರ್. ಮೋದಿ ಅವ್ರ ಸರ್ಕಾರ ಒಳ್ಳೆ ಸರ್ಕಾರ ಇದೆ, ಹೀಗಾಗಿ BJP ಗೆಲ್ಬಹುದು. ಸುರೇಶ್ ಅಂಗಡಿ ಅವರು ಮಾಡವ್ರ ಸುರೇಶ್ ಅಂಗಡಿ ಅವರು ಬೆಳಗಾವಿ ಅಭಿವೃದ್ಧಿ ಮಾಡವ್ರ? ಕೆಲಸ ಮಾಡ್ತಾರ ಸರ್. ಕಾಂಗ್ರೆಸ್ VS ಸಾಧನ್ ಅವ್ರು ಗೆಲ್ತಾರ? ಆರಾಮ್ ಗೆಲ್ತಾರೆ. ನಮ್ಮ ಸುರೇಶ್ ಅಂಗಡಿ ಅವ್ರು ಬಂದರೆ ಒಳ್ಳೆಯದು. ಇನ್ನೊಂದ್ಸಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ಒಳ್ಳೆಯದು. ಮೋದಿ ಮುಖ ನೋಡ್ಕೊಂಡವ್ರು ಸುರೇಶ್ ಅಂಗಡಿ ಓಟ್ ಹಾಕ್ತೀರಾ? ಹೌದು, ಮೋದಿ ಮುಖ ನೋಡ್ಕೊಂಡು ಸುರೇಶ್ ಅಂಗಡಿ ಓಟ್ ಹಾಕ್ತೀವಿ. ನಮ್ಮ ಮೋದಿ ಅವ್ರನ್ನೊಂದ್ಸಲ ಪ್ರಧಾನ ಆಗೋದು ಒಳ್ಳೆಯದು. ಸುರೇಶ್ ಅಂಗಡಿ ಅವ್ರು ಸರ್. ಯಾಕಂದರೆ ಅವರು ನಮ್ಮ ಮೋದಿ ಸಂಬಂಧ ಆದರೂ ನಾವು ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸಿ ತೊಗೊಂಬರ್ತೀವಿ ಸರ್. ನಮಗೆ ಬೇಕಾಗಿರೋದು ಮೋದಿ, BJP ಬೇಕಾಗಿರೋ ಸಂಬಂಧ ನಾವು ಸುರೇಶ್ ಅಂಗಡಿ ಅವ್ರಿಗೆ ಓಟ್ ಹಾಕ್ತೀವಿ. ಅನೇಕ ಜನ ಮಹಿಳೆಯರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಕೇಳೋಣ ಬೆಳಗಾವಿಯಲ್ಲಿ ಸರಿ ಏನಾಗ್ಬೋದು ಅಂತ. ಮೇಡಮ್, ಈ ಬಾರಿ ಬೆಳಗಾವಿಯಲ್ಲಿ BJP ಬರುತ್ತಾ ಕಾಂಗ್ರೆಸ್ ಬರುತ್ತಾ? BJP ಬರುತ್ತೆ. BJP ಗೆಲ್ಲುತ್ತೆ. ಯಾಕೆ ಮೇಡಮ್, ಏನು ನೋಡಿ ಓಟ್ ಹಾಕ್ತೀರಿ? ಅದೆಲ್ಲ ಅವರು ಕೆಲಸ ಮಾಡ್ಯಾರಲ್ರಿ, ಅದು ಸುಮ್ಮನೆ ಮಾಡಿ. ಯಾರು ಗೆಲ್ಬೋದು ಸರಿ ಬೆಳಗಾವಿಯಲ್ಲಿ? ಯಾರು ಗೆಲ್ಬೋದು, ಕಾಂಗ್ರೆಸ್ಸಾ BJPನ? BJP. ಯಾಕೆ, ಏನು ನೋಡಿ ಓಟ್ ಹಾಕ್ತೀರಾ ಅವ್ರಿಗೆ? ಅವ್ರೆಲ್ಲ ಕೆಲಸ ಭಾಳ ಮಾಡಿದಾರೆ. ಮೇಡಮ್, ನೀವು ಹೇಳಿ, ಈ ಬಾರಿ ಏನಾಗ್ಬೋದು? ಯಾರು ಬಂದ್ರೆ ನಿಮ್ಗೆಲ್ಲ ಒಳ್ಳೇದಾಗತ್ತೆ, ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ? ಅಂಗಡಿ ಅವ್ರು ಕೆಲಸ ಮಾಡಿದಾರೋ ಬಿಟ್ಟರೋ ಅದು ಗೊತ್ತಿಲ್ಲ. ಆದ್ರೆ ಮೋದಿ ಅವ್ರ ಪ್ಲಾನಿಂಗ್ ಪ್ರಕಾರ BJP ಬಂದರೆ ಒಳ್ಳೇದು. ಮೋದಿ ಅವ್ರಿಗೋಸ್ಕರ ಸುರೇಶ್ ಅಂಗಡಿಗೆ ಓಟು. BJP ಅವ್ರು ಕೆಲಸ ಮಾಡಿದಾರೋ ಗೊತ್ತಿಲ್ಲ ಅದು. ಆದರೆ ಮೋದಿ ಅವರ ಒಂದು ಪ್ಲಾನಿಂಗ್ ಏನಿದೆ ಅಲ್ಲ, ಮುಂದಿನ ಒಂದು ಜವಾಬ್ದಾರಿ ತಗೋದದ್ದು, ಅದಕ್ಕೆ ಮಾತ್ರ ನಾವು BJPಗೆ ಓಟ್ ಹಾಕ್ತೀವಿ. ನಾವೀಗ ರಾಮದುರ್ಗ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಬೆಳಿತೀವಿ. ಇಲ್ಲಿ ಸಾಕಷ್ಟು ಜನರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ, ಕೇಳೋಣ ಈ ಬಾರಿ ಬೆಳಗಾವಿಯಲ್ಲಿ ಏನಾಗ್ಬೋದು ಅಂತೇಳಿ. ಸರ್, ನೀವು ಹೇಳಿ, ಏನಾಗ್ಬೋದು ಈ ಬಾರಿ, ಕಾಂಗ್ರೆಸ್ಸಾ BJP ಬೆಳಗಾವಿಯಲ್ಲಿ? ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್. ಯಾಕೆ ಸರ್, ಏನು ನೋಡಿ ಓಟ್ ಹಾಕ್ತೀರಿ ಕಾಂಗ್ರೆಸ್? ಏನು ಕಾಂಗ್ರೆಸ್? ನಮ್ಮ ಸುರೇಶ್ ಅಂಗಡಿ ಅವ್ರು ಏನು ಮಾಡ್ಯಾರ ಇಲ್ಲಿ? 4 ಸಲ ಬಂದ್ರು ಏನು ಮಾಡಿಲ್ಲ. ನಮ್ಮ ರಾಮದುರ್ಗ ಯಾರು ಅಂತೇಳಿ ಗೊತ್ತಿಲ್ಲ. ನಮ್ಮ ಅಶೋಕ್ ಪಟ್ಟಣ ಯಾರು ಇದ್ರೆ ಏನಾರು ಕೆಲಸ ಆಗ್ತಾವ. ಸಾಧನ್ ಅವರು ಸರ್, ಡಾಕ್ಟರ್ ಸಾಧನ್ ಅವರು ಶಿಕ್ಷಣ ಸಂಸ್ಥೆ ಕಟ್ಟಿದ್ದಾರೆ. ಮತ್ತು ಮೇಲಾಗಿ ಅವರು ಒಂದು ಶಿಕ್ಷಣ ಪ್ರೇಮ ಇದ್ದಾರೆ. ಮತ್ತು ನಮ್ಮ JDS ಮತ್ತು ಕಾಂಗ್ರೆಸ್ ಜಾಯಿಂಟ್ ಕೆಲಸ. ಸಾಧನ್ ಅವರು ಏನಿದ್ದಾರಲ್ಲ, ನಮ್ಮ JDS ಬೆಂಬಲ ಅಭ್ಯರ್ಥಿ. ನಾವು ಎಲ್ಲ JDSನ ಒಕ್ಕಟ್ಟು ಕೆಲಸ ನಾವು ಸಾಧನ್ ಅವ್ರಿಗೆ ಮಾಡ್ಕೊಳ್ಳೋ ಕೆಲಸ ಗ್ಯಾರಂಟಿ ಹೇಳ್ತೀನಿ. ನಾವು ಸಾಧಾರಣ ಆರಿಸ್ಬೇಕು ಸತ್ಯ ಅಂತ ಹೇಳ್ಬೋದು. ಸುರೇಶ್ ಅಂಗಡಿ ಅವ್ರಿಗೆ ಡೆಫಿನೆಟ್ಲಿ ಗೆಲ್ತಾರೆ. ಸುರೇಶ್ ಅಂಗಡಿ ಅವರು ಹೆಂಗೆ ಹೇಳ್ತೀರಿ? ಡೆಫಿನೆಟ್ ಆಗಿ ಗೆಲ್ತಾರೆ ಅಂತ. ಕೆಲಸ ಮಾಡವ್ರೆ 100%. ರಾಮದುರ್ಗಕ್ಕೆ ಬಂದವ್ರಾ? ಬಂದು ಹೋಗಿದ್ದಾರೆ. ತಾತ, ನೀವ್ ಹೇಳಿ, ಏನಾಗ್ಬೋದು ಈ ಸರಿ ಬೆಳಗಾವಿಯಲ್ಲಿ? ಯಾರು ಗೆಲ್ಬೋದು ಅನ್ಸುತ್ತೆ, ಕಾಂಗ್ರೆಸ್ಸಾ BJPನ? ಕಾಂಗ್ರೆಸ್ ಬರ್ತೈತ್ರಿ. ಕಾಂಗ್ರೆಸ್. ಸುರೇಶ್ ಅಂಗಡಿ ಅವರು 4 ಸಲ ಬಂದ್ರು ಇಲೆಕ್ಷನ್ ಬಂದಾಗ ಮಾತ್ರ ಇಲ್ಲಿ ಬರ್ತಾರ. ಅವ್ರು ಒಂದು ವರ್ಷಕ್ಕೊಮ್ಮೆ 6 ತಿಂಗಳು ಒಂದು ಮೀಟಿಂಗ್ನು ಮಾಡೋಲ್ಲ, ಏನು ಕೇಳೋದಿಲ್ಲ. ಇದ್ರ ಸಲುವಾಗಿ ಈ ಸಲ ಕಾಂಗ್ರೆಸ್ ತರಬೇಕಂತೇಳಿ ನಮ್ಮ ಅಭಿಪ್ರಾಯ ಐತಿ. ರಾಜಕೀಯ ಸಾಧ್ಯ ನೋಡ್ರಿ ಸರ, ಈ 15 ವರ್ಷ ಸುರೇಶ್ ಅಂಗಡಿ ಅವ್ರು ಆರಿಸಿ ಬಂದನು ನಮ್ಮ ರಾಮದುರ್ಗೆ ಇನ್ನೂ ಮಟ್ಟ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅವ್ರು. ಏನು ಇಲೆಕ್ಷನ್ ಟೈಮ್ನೊಳಗೆ ಬಂದು ಕೆಲಸ ಮಾತಾಡಿ ಹೋಗಿರ್ತಾರೆ, ಪುನಃ ಇಲ್ಲಿ ಮೂತಿನೂ ತೋರಿಸೋದಲ್ಲ. ಹಿಂಗಾಗಿ ಹೊಸ ಅಭ್ಯರ್ಥಿ ಏನಿದಲ್ಲ ಅವನು ನಾವು ಆಯ್ಕೆ ಮಾಡಕತ್ತಿದ್ದೀವಿ ಸರ್. ಕಾಂಗ್ರೆಸ್ ಆಗ್ತೈತ್ರಿ. ಕಾಂಗ್ರೆಸ್. ಯಾಕೆ, ಏನು ನೋಡಿ ಓಟ್ ಹಾಕ್ತೀರಿ ಕಾಂಗ್ರೆಸ್ಗೆ? ನಮ್ಮ ಪಕ್ಷ ಐತ್ರಿ ಸರ್. ನಿಮ್ಮ ಪಕ್ಷ ನೋಡಿ ಓಟ್ ಹಾಕ್ತೀರಾ? ಕೆಲಸ ಆಗೈತಿ ಸರ್, ಅವ್ರು ಕೆಲಸ ಮಾಡ್ಯಾರ ಸರ್ ರಾಮದುರ್ಗ. ಸುರೇಶ್ ಅಂಗಡಿ ಏನು ಮಾಡಿಲ್ಲ, ಅದು ನಮಗೆ ಗೊತ್ತಿಲ್ಲ ಸರ್. ನಮ್ಮ ಕಾಂಗ್ರೆಸ್ ಅಂತ ನಾವು ಹೇಳಕ್ಕೆ ಸರ್ ಇಷ್ಟೇ ನೋಡ್ರಿ ಸರ, ಈಗ 3 ಸಲ ಸತತವಾಗಿ ಅವ್ರು ಆರಿಸಿ ಬಂದಾರೆ. ಸಾಧಾರಣ ಅವ್ರಿಗೆ ಯಾರ್ದು ಇನ್ನೂವರೆಗೆ ಪರಿಚಯ ಇಲ್ಲ. ಆದರೂ ಬೈ ಚಾನ್ಸ್ ಜನರದ ಹೆಂಗೆ ಅಭಿಪ್ರಾಯ ಹೇಳಕ್ಕೆ ಬರಂಗಿಲ್ಲ. ಈ ಸಲ ಅನ್ಕೊಂಡು ನಾವು ಕಾಂಗ್ರೆಸ್ ಮಾಡ್ಬೇಕಂತ ಭಾಳ ಇದನ್ನು ಮಾಡಾಕ್ತೀವ್ರಿ. ಆದರೂ ಸುರೇಶ್ ಅಂಗಡಿ ಬರ್ಬೋದು ಅನ್ನಿಸ್ತೈತಿ. ನಾವೀಗ ಬೆಳಗಾವಿ ಲೋಕಸಭಾ ವ್ಯಾಪ್ತಿಗೆ ಬರ್ತಕ್ಕಂಥ ಮಳ್ಳೂರು ಎಂಬ ಗ್ರಾಮದಲ್ಲಿದ್ವಿ. ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಈ ಬಾರಿ ಬೆಳಗಾವಿ ರಾಜಕೀಯದಲ್ಲಿ ಏನಾಗ್ಬೋದು, ಯಾರು ಗೆಲ್ಬೋದು ಅಂತೇಳಿ. ಸರ್, ಇವಾಗ ಬೆಳಗಾವಿಯಲ್ಲಿ BJP ಅಭ್ಯರ್ಥಿಯಾಗಿ ಸುರೇಶ್ ಅಂಗಡಿ ಮತ್ತು ಕಾಂಗ್ರೆಸ್ ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ VS ಸಾಧನ್ ಅವರು ನಿಂತಿದ್ದಾರೆ. ಯಾರು ಗೆಲ್ಬೋದು ಅನ್ಸುತ್ತೆ? ಯಾರು ಗೆದ್ರೆ ಒಳ್ಳೇದು ಮಾಡ್ತಾರೆ ಅನ್ಸುತ್ತೆ? ಸುರೇಶ್ ಅಂಗಡಿ ಅವ್ರು 15 ವರ್ಷ ಆದ್ರೆ ನಾವು 3 ಒಮ್ಮೆ ಮಕ್ಕ ತೋರಿಸಿಲ್ಲ, ಯಾವ ಕೆಲಸನೂ ಮಾಡಿಲ್ಲ ಅವ್ರು ಇನ್ನು ಇವಾಗ ಮಾಡೋದೂ ಇಲ್ಲ. ರೈಲ್ವೆ ಇದ್ರ ಧಾರವಾಡದಿಂದ ಲೋಕಾಪುರಕ್ಕೆ ರೈಲ್ವೆ ಹಳಿ ಆಗೈತಿ, 7 ವರ್ಷ ಆಗೈತಿ. ಇನ್ನೂ ಆದರೂ ಅವ್ರು ಮಾಡಿಲ್ಲ ಒಂದು ಸಂಕ್ಷನ್. ಅವರು ಬರೀ ಅಲ್ಲೇ ಸೀಟಾಗಟ್ಟ ಗಟ್ರು ಮಾಡೋದು, ಅವ್ನು ಮಾಡೋದು. ಅವ್ರು ಬಂದು ಪಣ್ಯಾಗ ಅಷ್ಟೇ ಮಾಡ್ತಾ ಇದ್ದಾರೆ. ಅವರು ಕೇಂದ್ರದಿಂದ ಏನು ತಂದಿಲ್ಲ. ಸಾಧನ ಅವರು ಒಳ್ಳೆ ವ್ಯಕ್ತಿ ಅದಾರೆ. 120 ಬ್ಯಾಂಕ್ ಅದಾವರು, ಚೆನ್ನಮ್ಮ ಸ್ಕೂಲ್ ಅದಾವು, ಎಲ್ಲ ಅದಾವೆ. ಅಂಥ ಒಂದು ವ್ಯಕ್ತಿಗೆ ನಾವು ಅವ್ರದಂತ ಒಂದು ಚಾಕು ಮುಡ್ಸ್ಯಾರ ಅವ್ರು ನಮ್ಮ ಬೆಳಗಾವಿ ಜಿಲ್ಲಾದಾಗ. ಅವ್ರಿಗೆ ನಾವು ಓಟ್ ಕೊಟ್ರೆ ಇನ್ನೂ ಹೆಚ್ಚಿಗೆ ಇದು ಮಾಡ್ತಾರೆ. ಏನು ಮಾಡಿಲ್ಲ ಆಗಿದ್ರೆ ಸುರೇಶ್ ಅಂಗಡಿ ಏನು ಮಾಡಿಲ್ಲ. ಅವ್ನ ಕೈಲಿ ಮಾಡಕ್ಕೂ ನೀಗುದು. ನಮ್ಮ ಸುರೇಶ್ ಅಂಗಡಿಯವ್ರು ಬರ್ಬೇಕ್ರಿ, ಅವರು ಬಂದ್ರೆ ಒಳ್ಳೇದಾಗ್ತದೆ. ಯಾಕೆ ಸರ್, ಏನು ನೋಡಿ ಓಟ್ ಹಾಕ್ತೀರಿ? ಅವ್ರು ನಾವು ಮೋದಿ ಅವ್ರು ನೋಡಿ ಓಟ್ ಹಾಕ್ತೀವಿ. ಮೋದಿ ಅವ್ರು ನೋಡಿ ಓಟ್ ಹಾಕ್ತೀರಿ? ಮೋದಿ ಅವ್ರಿಗೋಸ್ಕರ? ಸುರೇಶ್ ಅಂಗಡಿ ಅವ್ರಿಗೋಸ್ಕರ ಅಲ್ಲ. ಅವ್ರಿಗೆ ಆತ್ರಿ, ಮೋದಿ ಅವ್ರು ನೋಡಿ ಆತ್ರಿ. ಸುರೇಶ್ ಅಂಗಡಿನ ಗೆಲ್ಬೇಕು.
ಖಂಡಿತವಾಗಿ ಸುರೇಶ್ ಅಂಗಡಿನ ಗೆಲ್ಲ. ಯಾಕೆ ಕಾಂಗ್ರೆಸ್ ಯಾಕೆ ಗೆಲ್ಲಲ್ಲ? ಕಾಂಗ್ರೆಸ್ ಗೆಲ್ಲುವುದಿಲ್ಲ. ಯಾಕೆ ಸರ್, ಏಕೆ ಕಾಂಗ್ರೆಸ್ನ ಗೆಲ್ಸಲ್ಲ? ಸೈಡ್ ಪರಿಚಯನೇ ಇಲ್ರಿ. ಸುರೇಶ್ ಅಂಗಡಿ ಒಳ್ಳೆ ವ್ಯಕ್ತಿ, ಎಲ್ಲರಿಗೂ ಸ್ಪಂದನೆ ಮಾಡ್ತಾರ, ಹಿಂಗಾಗಿ ಸುರೇಶ್ ಅಂಗಡಿ ಅವರು ಬರ್ತಾರೆ. ನಿಮ್ಗೆ ಯಾರು ಬಂದ್ರೆ ಒಳ್ಳೇದು? ನಮ್ಮ ಸುರೇಶ್ ಅಂಗಡಿ ಬಂದ್ರೆ ಒಳ್ಳೇದಾಗುತ್ತೆ. ಕೆಲಸ ಮಾಡೋರ ಸುರೇಶ್ ಅಂಗಡಿ ಅವ್ರು ಕೆಲಸ ಮಾಡೋ ಇಲ್ಲಿ ಸುರಕ್ಷಿತ ಸಿದ್ದೇಶ್ವರ ಇದಕ್ಕೆ ಎಲ್ಲ ಸಾಕಷ್ಟು ಕೊಟ್ಟಿದ್ದಾರೆ, ಅವರೇ ಗೆಲ್ತಾರೆ. ನಮಗೆ ಯಾರು ಮಾದಾಯ ಕೂಡಿಸ್ತಾರ ಅವ್ರಿಗೆ ಓಟ್ ಹಾಕಾರ ನಾವು. ಆದಾಯ ಯಾರು ಕೊಡಿಸ್ತಾರ ಅವ್ರಿಗೆ ಓಟ್. ಹೌದು. ಸುರೇಶ್ ಅಂಗಡಿ ಅವ್ರ ಅಂಗಡಿ ಇದುವರೆಗೂ ಕೊಡ್ಸಿಲ್ಲ ನಿಮ್ಗೆ? ಯಾರು ಕೊಡಿಸ್ತಾರ? ಏನು ಉಪಕಾರ ಮಾಡೋದಿಲ್ಲ ಯಾರು. ಗೆದ್ದು ಮಟ್ಟ ಅಷ್ಟ ಹ್ಞೂ ಅಂತಾರೆ ಎಲ್ಲರೂ. ಗೆದ್ದಿಂದ ನಡ್ರಿ ತೆಳಗ್ ಕುಂಡ್ರೆ ಎಲ್ಲ ಅಂತಾರೆ, ಮ್ಯಾಲ ಕುರ್ಚಿ ಮ್ಯಾಲ ಕುಂಡ್ರಿಸೋದಿಲ್ಲ ನಮ್ಮನ್ನ ರೈತರನ್ನ. ಅವ್ರ ನಾವು ತೆಳಗ್ ಕುಂಡ್ರು ಅವ್ರು ಮ್ಯಾಲ ಕುಂತಾರ, ಲಲ್ ಹೊಡ್ಕೊಂತ ಕುಂತ ಬಿಡ್ತಾರ. ನಾವೀಗ ಒಂದು ಟ್ಯಾಕ್ಟ್ರಿಯಲ್ಲಿ ಜನಗಳು ಏನು ಊರೂರಿಗೆ ತೆರಳ್ತಾ ಇದ್ದಾರೆ, ಆ ಕಡೆಗೆ ಓಡ್ತಾ ಇದೀವಿ. ನಾವು ಕೂಡ ಟ್ಯಾಕ್ಟ್ರಲ್ಲಿ ತೆರಳ್ತಾ ಇದೀವಿ. ಇಲ್ಲಿ ಸಾಕಷ್ಟು ಜನ ಟ್ಯಾಕ್ಟ್ರಲ್ಲಿ ನಮ್ಮ ಜೊತೆಗೂ ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಈ ಬಾರಿ ಬೆಳಗಾವಿಯಲ್ಲಿ ರಾಜಕೀಯ ಚಿತ್ರಣ ಏನಾಗ್ಬೋದು ಅಂತೇಳಿ. ಸರಿ, ಬೆಳಗಾವಿಯಲ್ಲಿ ಬಿಜೆಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ? ಕಾಂಗ್ರೆಸ್ ನೀವ್ ಹೇಳಿ, ಯಾರು ಗೆಲ್ಬೋದು ಈ ಸರಿ? ಸುರೇಶ್ ಅಂಗಡಿನ ಸಾಧನ್ ಅವರ? ಈಗ ಅದಾರೆ ಹೇಳಿದ್ರ ಕಾಂಗ್ರೆಸ್. ಕಾಂಗ್ರೆಸ್ ರೀ. ಏನ್ ನೋಡಿ ಓಟ್ ಹಾಕ್ತೀರಿ ಸರ್? ಕಾಂಗ್ರೆಸ್ ವ್ಯಕ್ತಿ ಚಲೋ ಐತೆ ಅನ್ನತ್ತಾರ್ರಿ, ಅದಕ್ಕಾಗಿ ಅದಕ್ಕೆ ಆಗ್ತದೆ. ಕಾಂಗ್ರೆಸ್ ಅವ್ರಿಗೆ ಇಲ್ಲಿ ಕೆಲಸ ಮಾಡ್ಯಾರಲ್ಲ, ಕೆಲಸ ಮಾಡಿದ್ರ ಸಂಬಂಧ ಏನೈತಿ, ಕಾಂಗ್ರೆಸ್ ಎತ್ತಿಡ್ತಾರೆ ಅಷ್ಟ. ಈಗೆಲ್ಲ ದಾರಿ ಮಾಡ್ಯದ್ರ, ಕೌಲಿ ಮಾಡಿದ್ರ, ಮತ್ತು ಊರೊಳಗೆ ಏನ್ ಬೇಕು ಮಾಡಿದ್ರ, ಹಿಂಗಾಗಿ ಕಾಂಗ್ರೆಸ್ ಹುಡುಕ್ತಾರೆ. ಕಾಂಗ್ರೆಸ್ ರೀ. ಕಾಂಗ್ರೆಸ್ ಬಿಜೆಪಿ ಗೆಲ್ಲಲ್ವಾಗಿದ್ರೆ? ಎಲ್ಲ ಕಾಂಗ್ರೆಸ್.